ನಾನು ಜಯರಾಮ್, ಆಲ್ ಇಂಡಿಯಾ ಲಾಯರ್ಸ್ ಕೌನ್ಸಿಲ್ನ ಉಪಾಧ್ಯಕ್ಷ. ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥ ಒಂದು ಉದ್ದೇಶ ಏನಪ್ಪ ಅಂತಂದರೆ, ಕಳೆದ ತಿಂಗಳು ಸೆಪ್ಟೆಂಬರ್ 11ನೇ ತಾರೀಕು ಏನು ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಏನು ಒಂದು ಕೋಮು ಗಲಾಟೆ ಸಂಘರ್ಷ ನಡೀತು, ಆ ಒಂದು ವಿಚಾರವಾಗಿ ಆಲ್ ಇಂಡಿಯಾ ಲಾಯರ್ಸ್ ಕೌನ್ಸಿಲ್ನ ರಾಜ್ಯ ಸಮಿತಿಯು ಒಂದು ಫ್ಯಾಕ್ಟ್ ಫೈಂಡಿಂಗ್ ಅನ್ನ ಮಾಡಿ ಅಲ್ಲಿ ಸತ್ಯಶೋಧನಾ ವರದಿಯಲ್ಲಿ ನಿಜವಾಗಿ ಆಕ್ಚುಲಿ ಏನು ನಡೀತು ಅನ್ನೋದ್ರ ಬಗ್ಗೆ ಒಂದು ನಾವು ರಾಜ್ಯ ಸಮಿತಿಯಿಂದ 5 ಜನ ಹೋಗಿ ಅಲ್ಲಿ ಶಿವಮಣಿ ಹೈಕೋರ್ಟ್ ವಕೀಲರು ಮತ್ತು ನಮ್ಮ ರಾಜ್ಯ ಸಮಿತಿ ಸದಸ್ಯರು ಅವರ ನೇತೃತ್ವದಲ್ಲಿ ನಾನು ಜಯರಾಮ್ ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿ ಮಜೀದ್ ಖಾನ್ ಸರ್, ಇರ್ಷಾದ್ ವಕೀಲರು ಮತ್ತು ಮಂಡ್ಯದ ವಕೀಲರು ಅಂತ ಯಾಸೀನ್ ರವರು, ನಾವೆಲ್ಲರೂ ಕೂಡ ಮಂಡ್ಯದ ನಾಗಮಂಗಲ ತಾಲೂಕಿಗೆ ಭೇಟಿ ಕೊಟ್ಟು ಅಲ್ಲಿ ಯಾವ ಕಾರಣಕ್ಕಾಗಿ ಗಲಾಟೆ ನಡೀತು, ಆಕ್ಚುಲಿ ಏನ್ ನಡೀತು ಅನ್ನೋದ್ರ ಬಗ್ಗೆ ನಾವು ಅಲ್ಲಿ ಹೋಗಿ ನಾವು ಸ್ಟೇಷನ್ ವಿಸಿಟ್ ಅನ್ನ ಮಾಡಿದ್ವಿ, ಪೊಲೀಸ್ ಠಾಣೆಗೆ ಹೋಗಿ ವಿಚಾರಿಸಿದ್ವಿ. ಅಲ್ಲಿ ಆ ನಂತರದಲ್ಲಿ ಆ ಹಾನಿಗೊಳಗಾದಂತಹ ಏನು ಒಂದು 28 ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತಹ ಒಂದು 28 ಅಂಗಡಿಗಳಿಗೆ ಬೆಂಕಿಯನ್ನು ಹಚ್ಚಲಾಗಿತ್ತು. ಆ ಅಂಗಡಿಗಳಿಗೆ ಮತ್ತೆ ಸಂತ್ರಸ್ತರು ಮತ್ತೆ ಆ ಗಲಾಟೆ ಏನಕ್ಕೆ ಕಾರಣ ಆಯಿತು, ಆಕ್ಚುಲಿ ಅದು ಕಳೆದ ವರ್ಷ ಕೂಡ ಆ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಸ್ವಲ್ಪ ವಾಗ್ವಾದ ನಡೆದು ಗಲಾಟೆ ಆಗಿತ್ತಂತೆ. ಹೀಗಾಗಿ ಈ ಪೊಲೀಸ್ ಇಲಾಖೆ ಈ ಸರಿ ತುಂಬಾ ಕಟ್ಟೆಚ್ಚರ ವಹಿಸಬೇಕಾಗಿತ್ತು. ಆದರೆ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ವೈಫಲ್ಯವನ್ನು ಅನುಭವಿಸಿದೆ ಅಂತ ನಾವು ಹೇಳ್ಬೋದು. ಸರಿಯಾಗಿ ಅಲ್ಲಿ ಬಂದೋಬಸ್ತನ್ನ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಬೇಕಾಗಿತ್ತು. ಏನಪ್ಪಾ ಇದಕ್ಕೊಂದು ನಿದರ್ಶನ ಅಂತಂದ್ರೆ, ಆ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿರುವ ಒಂದು ಪಾತ್ರೆ ಅಂಗಡಿಗೆ ಮುಸ್ಲಿಂ ಸಮುದಾಯದವರು ಒಂದು ಪಾತ್ರೆ ಅಂಗಡಿಗೆ ಬೆಂಕಿಯನ್ನು ಹಚ್ಚಿದ್ದಾರೆ. ಅಂದ್ರೆ ಸ್ಟೇಷನ್ ಪಕ್ಕದಲ್ಲಿರುವ ಅಂಗಡಿಗೆ ಬೆಂಕಿ ಹಚ್ಚಲಿಕ್ಕೆ ಬಿಡ್ತಾರೆ ಅಂತಂದ್ರೆ ಮತ್ತೆ ಹೇಗೆ ಅಂತೇಳಿ ನಾವು ಒಂದು ಪ್ರಶ್ನೆ ಮಾಡಬೇಕಾಗ್ತದೆ. ಅಲ್ಲಿ ಏನಪ್ಪಾ ಅಂತಂದ್ರೆ ಈ ಅಲ್ಲಿ ಮಾಧ್ಯಮಗಳು ಕೂಡ ಅಲ್ಲಿ ಆಕ್ಚುಲಿ ವಾಸ್ತವವಾಗಿ ನಡೆದಂತ ವರದಿಯನ್ನ ತಿರುಚಲಾಗಿದೆ. ಆಕ್ಚುಲಿ ಹಿಂದೂ ಸಮುದಾಯಕ್ಕೆ ಸೇರಿದಂತ ಕೇವಲ ಮುಸ್ಲಿಂ ನೇತೃತ್ವದ ಒಬ್ಬ ಹಿಂದೂ ಅಂಗಡಿಯನ್ನು ಬಿಟ್ರೆ ಇನ್ನು ಉಳಿದ 28 ಅಂಗಡಿಗಳು ಮುಸ್ಲಿಂ ಸಮುದಾಯದ ಚಪ್ಪಲಿ ಅಂಗಡಿ, ಪಾತ್ರೆ ಅಂಗಡಿ, ಬಟ್ಟೆ ಅಂಗಡಿಗಳು ಮತ್ತೆ ಟೈರ್ ಅಂಗಡಿಗಳಿಗೆ ಮತ್ತೆ ಮಸೀದಿಗಳಿಗೂ ಕೂಡ ಆ ಮಸೀದಿಯಲ್ಲಿ ಕುರಾನ್ ಕೂಡ ಬೆಂಕಿಯನ್ನು ಹಚ್ಚಿದ್ದಾರೆ. ಆ ನಂತರದಲ್ಲಿ ಏನಾಗಿದೆ, ಈ ಘಟನೆಗೆ ಇವರು ಅಲ್ಲಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಬೇಕಾಗಿತ್ತು. ಆದ್ರೆ ಏನಾಗಿದೆ, ಒಂದು ಚಿಕ್ಕ ಗಾಡಿಯಲ್ಲಿ ಪೊಲೀಸ್ ಬಂದೋಬಸ್ತ್ ಇತ್ತಂತೆ. ಅಲ್ಲಿನ ಇವರು SI ಏನ್ ಮಾಡಿದ್ದಾರೆ, ಆ ನಾಗಮಂಗಲಕ್ಕೆ ಅವ್ರನ್ನ ಊಟಕ್ಕೆ ಕಳಿಸ್ಬಿಟ್ಟಿದ್ದಾರೆ, ಅಲ್ಲಿ ಬೆಳ್ಳೂರು ಕ್ಲಾಸಿಗೆ ಊಟಕ್ಕೆ ಕಳಿಸ್ಬಿಟ್ಟಿದ್ದಾರೆ. ಅವ್ರನ್ನ ಊಟಕ್ಕೆ ಕಳಿಸಿದಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ. ಅಲ್ಲಿ ಏನಪ್ಪಾ ಅಂತಂದ್ರೆ, ಆ ನಾಗಮಂಗಲದಿಂದ 5 ಕಿಲೋಮೀಟರ್ ದೂರದಲ್ಲಿ ಅದು ಗಣೇಶ ಇಟ್ಟಿರುವುದು ವಿಸರ್ಜನೆ ಮಾಡುವಂಥದ್ದು. ಯಾವಾಗಲೂ ಇಲ್ಲಿ ಬರ್ತಿರ್ಲಿಲ್ಲ ಅಂತೆ. ಕಳೆದ ಬಾರಿಯಿಂದ ಬರ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಹೋದ್ಸರಿ ಗಲಾಟೆ ಆಗಿದೆ. ಪೊಲೀಸರು ಎಚ್ಚರಿಕೆಯನ್ನು ವಹಿಸಬೇಕಾಗಿತ್ತು, ಎಚ್ಚರಿಕೆಯನ್ನು ವಹಿಸ್ತಿಲ್ಲ. ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಭೇಟಿ ಮಾಡಿ ಪರಿಶೀಲನೆ ಮಾಡಿದಾಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಅಯ್ಯೋ ನಮ್ಗೆ ಚಾಕ್ ಹಾಕಿದ್ರೆ ಏನ್ ಮಾಡೋದು, ಅಲ್ಲಿ ಹೆಚ್ಚು ಕಮ್ಮಿ 4-5 ಕೊಲೆ ಆಗ್ಬೇಕಿತ್ತು ಅವತ್ತು ಅಂತ ಹೇಳ್ತಾರೆ ಪೊಲೀಸರಿಗೆ. ಈ ತರ ನೋಡಿದ್ರೆ ಇವ್ರಿಗೆ ಯಾವ ಮಟ್ಟದ ಧೈರ್ಯವನ್ನ ಇಟ್ಕೊಂಡು ಇವರು ಪೊಲೀಸ್ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋದನ್ನ ನಾವು ನೋಡಬಹುದಾಗಿದೆ. ಅದೇ ರೀತಿ ನಾವು ಆ ಘಟನೆ ನಡೆದ ನಂತರದಲ್ಲಿ ಆ ಅಮಾಯಕ ಇವರು ಮುಸ್ಲಿಂ ಸಮುದಾಯದ ಮನೆಗಳಿಗೆ ನುಗ್ಗಿ ಆ ಬಾಗಿಲನ್ನ ಒಡೆದು ಹೆಣ್ಣು ಮಕ್ಕಳನ್ನ ತಳ್ಳಾಡಿ ದೂಡಿ ಯಾರೋ ಒಬ್ಬ ಮಹಿಳಾ ಪೇದನ್ನು ಇಲ್ಲದ ರೀತಿಗೆ ಕರ್ಕೊಂಡು ಹೋಗಿಲ್ಲ. ಘಟನೆ ನಡೆದ ಸಂದರ್ಭದಲ್ಲಿ ಆ ಅಮಾಯಕರನ್ನ ಪಾಪ ಈ ನಗರಸಭೆಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡುವಂತವ್ರನ್ನ ಎಬ್ಬಿಸಿ ಹೊಡೆದು ಬೂಟ್ ಕಾಲಲ್ಲಿ ಒತ್ತು ಹೇಳ್ಕೊಂಡು ಬಂದಿದ್ದಾರಂತೆ. ಆ ನಂತರದಲ್ಲಿ ಇದನ್ನ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಶ್ನೆ ಮಾಡಿದಾಗ, ಇಲ್ಲ ನಾವು ಆ ವಿಡಿಯೋನ ನೋಡಿಬಿಟ್ಟು ನಾವು ಅದನ್ನ ಪರಿಶೀಲನೆ ಮಾಡಿ ಚಾರ್ಜ್ ಶೀಟ್ ಹಾಕುವಂತ ಸಂದರ್ಭದಲ್ಲಿ ನಾವು ಅದನ್ನ ಇದು ಮಾಡ್ತೇವೆ, ಚಾರ್ಜ್ ಶೀಟ್ ಅಲ್ಲಿ ಕೈ ಬಿಡ್ತೇವೆ ಅಂತ ಹೇಳಿ ನಮ್ಗೆ ಭರವಸೆಯನ್ನ ಕೊಟ್ಟರು. ಈ ತರದ್ದು ನಾವು ಆ ಘಟನೆ ನಡೆದಂತ ಸ್ಥಳಕ್ಕೆ ಭೇಟಿ ನೀಡಿದ್ವಿ. ಮತ್ತೆ ಆ ಸಂತ್ರಸ್ತರುಗಳು ಮತ್ತೆ ಅಮಾಯಕರ ಮೇಲೆ, ಆಮೇಲೆ ಅಲ್ಲಿ ಏನು ಘಟನೆ ನಡೆದಿದೆಯಲ್ಲ ಅದರ ಹಿಂದೆ ಈ ಬಿಜೆಪಿ ಮತ್ತು ಬಿಜೆಪಿಯ ಸಂಘಟನೆಗಳ ಕೈವಾಡ ಇದೆ ಅನ್ನೋದು ನಮ್ಮ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಅಲ್ಲಿ ಏನು ಆಗಿದೆ ಅಂತಂದ್ರೆ, ಅವರು ಮಾಮೂಲಿ ಏನು ವಿಸರ್ಜನೆಗೆ ಮೆರವಣಿಗೆ ಹೋಗ್ತಿದ್ರಲ್ಲ ಅಲ್ಲಿ ಹೋಗ್ಲಾರ್ದೆ ಆ ಮುಸ್ಲಿಂ ಮಸೀದಿ ಹತ್ರ ಬಂದ್ಬಿಟ್ಟಿದ್ದಾರೆ. ಬಂದು ಅಲ್ಲೇ ಒಂದು 3-4 ರೌಂಡ್ ಹಾಕಿ ಒಂದು 20 ನಿಮಿಷ ಜೈ ಶ್ರೀರಾಮ್ ಜೈ ಹನುಮಾನ್ ಅಂತ ಘೋಷಣೆ ಹೋಗ್ತಾ ಅಲ್ಲಿ ನಮಾಜ್ ಮಾಡ್ತಿದ್ದ ವೃದ್ಧರು ಯುವಕರು ಬಂದು ಇದು ರಿಕ್ವೆಸ್ಟ್ ಮಾಡಿದ್ದಾರೆ, ಯಾಕೆ ಇಲ್ಲಿ ನಮ್ಗೆ ತೊಂದರೆ ಪಡ್ತಿದ್ದಾರೆ, ಮುಂದೆ ಹೋಗಿ ಅಂತೇಳಿ. ಆದ್ರೆ ಅಲ್ಲಿ ಆ ಸಂದರ್ಭದಲ್ಲಿ ಘರ್ಷಣೆ ಆಗಿದೆ. ಜೋರಾಗಿ ಪಟಾಕಿಯನ್ನು ಸಿಡಿಸಿ ಅವರಿಗೆ ಪ್ರೇಯರ್ ಮಾಡ್ಲಿಕ್ಕೆ ಕೊಟ್ಟಿಲ್ಲ. ಆಗ ಘರ್ಷಣೆ ಆಗಿ ಕಲ್ಲು ತೂರಾಟಗಳು ಕ್ರಿಯೆಗೆ ಪ್ರತಿಕ್ರಿಯೆಯಾಗಿ 2 ಸೈಡ್ ಕಲ್ಲು ತೂರಾಟ ಎಲ್ಲ ನಡೆದಿದೆ. ಆದ್ರೆ ಅದನ್ನ ಕಂಟ್ರೋಲ್ ಮಾಡುವಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವೈಫಲ್ಯವನ್ನ ಅನುಭವಿಸಿದೆ. ಇನ್ನು ಹೆಚ್ಚಿನ ವಿವರಗಳನ್ನ ನಮ್ಮ ಅಧ್ಯಕ್ಷರಾದಂತ ಬಾಲನ್ ಸರ್ ಮಾತಾಡ್ತಾರೆ. ಈಗ ಇದು ಈ ಕೋಮುಗಲಭೆ, ಈ ಗಣೇಶ ಬಂದ್ರೇನೆ ಕೋಮುಗಲಭೆ ಜೊತೆನಲ್ಲೇ ಸೇರಿ ಬರುತ್ತೆ. ಈಗ ಊರು ಫಾರ್ಮೇಷನ್ ಹೆಂಗಾಗಿದೆ ಅಂದರೆ ಊರು ಅಗ್ರಹಾರ ಕೇರಿ ಹಂಗಾಗುತ್ತೆ.
ನೋಡಿ, ಊರಿಂದ ಗಣೇಶ ಮೆರವಣಿಗೆ ಶುರು ಆಗುತ್ತೆ. ಕೇರಿನಲ್ಲಿ ಇರೋರು ಬನ್ನಿ ಬನ್ನಿ ನಮ್ಮ ಕಡೆ ಬನ್ನಿ, ನಾವು ಪೂಜೆ ಮಾಡ್ತೀವಿ, ಬನ್ನಿ ಗಣೇಶನನ್ನು ನಮ್ಮ ಊರಿಗೆ ತಗೊಂಬನ್ನಿ, ಕೇರಿಗೆ ತಗೊಂಬನ್ನಿ ಅಂತ ಕರೀತಾರೆ. ಆದರೆ ಊರಿನವರು ಅಲ್ಲಿ ಹೋಗೋದಿಲ್ಲ, ಬಿಟ್ಟು ಅವರು ಮುಸಲ್ಮಾನರು ಎಲ್ಲಿದ್ದಾರೆ ಆ ಕಡೆ ಕರೆದುಕೊಂಡು ಹೋಗ್ತಾರೆ. ಸಿಟಿಗಳಲ್ಲಿ ಸ್ಲಮ್ಗಳಿರುತ್ತೆ, ಕೊಲಕೇರಿಗಳಿದೆ, ಸ್ಲಮ್ ಇದೆ, ಎಲ್ಲ ಇದೆ. ಸ್ಲಮ್ಮಲ್ಲಿರೋರು ಕರೀತಾರೆ, ಗಣೇಶನ್ನ ಕರೆದುಕೊಂಡು ಬಾ, ನಾವು ಕೂಡ ಪೂಜೆ ಮಾಡ್ತೀವಿ, ಪುನಸ್ಕಾರ ಮಾಡ್ತೀವಿ, ಕಡುಬು ತಿಂತೀವಿ, ತೆಂಗಿನಕಾಯಿ ಹೊಡಿತೀವಿ, ಬನ್ನಿ ಬನ್ನಿ ಅಂದರೆ ಅಲ್ಲಿ ಹೋಗೋದಿಲ್ಲ. ಮುಸಲ್ಮಾನರು ಎಲ್ಲಿರ್ತಾರೆ ಆ ಕಡೆನೇ ಕರೆದುಕೊಂಡು ಹೋಗ್ತಾರೆ. ಅಂದರೆ ಈ ದೇವರನ್ನೇ ಇಟ್ಕೊಂಡು ಗಲಭೆ ಮಾಡ್ತಾರೆ. ಇದು RSS, ವಿಶ್ವ ಹಿಂದೂ ಪರಿಷತ್ತು, ಸಂಘಿಗಳು ಮಾಡೋ ಕೆಲಸಗಳು. ಆದರೆ ಅಧಿಕಾರಕ್ಕೆ ಬಂದುಬಿಟ್ಟಿದ್ದಾರೆ ಅವರು. ಪೊಲೀಸರು ಸರಿಯಾಗಿ ಕಾನೂನು ಪ್ರಕಾರ ಕೆಲಸ ಮಾಡಲಿ. ಪೊಲೀಸರು ಅಂದರೆ ಲಾ ಕೀಪರು, ಲಾ ಮೇಕರು, ಲಾ ಬ್ರೇಕರ್ ಜೊತೆನೇ ಸೇರ್ಕೊಂಡ್ಬಿಡ್ತಾರೆ. ನಾಗಮಂಗಲದಲ್ಲಿ ಅದೇ ಆಗಿದೆ. ಪೊಲೀಸರು ಒಂದು ಕಡೆ ಸಪೋರ್ಟ್ ಮಾಡಿಬಿಟ್ಟಿದ್ದಾರೆ. ಅಂದರೆ 28 ಜನ ಮುಸಲ್ಮಾನರ ಅಂಗಡಿಗಳನ್ನು ಒಡೆದಾಕಿದ್ದಾರೆ. 2 ಹಿಂದೂಗಳದ್ದು ಅಂತಾರೆ, ಅವರು ಟೆನೆಂಟ್ ಮಾತ್ರ, ಓನರ್ ಅಲ್ಲಿ ಕೂಡ ಮುಸ್ಲಿಮ್ಸೇ. ಏಟ್ ತಿಂದಿದ್ದಲ್ಲ, ಮುಸಲ್ಮಾನರು ಗಲಾಟೆ ಮಾಡಿದ್ದು ಒಂದು ಸಂಘದವ್ರನ್ನ ಬಿಟ್ಬಿಟ್ಟು ಮುಸಲ್ಮಾನರ ಮೇಲೇ ಕೇಸ್ ಹಾಕಿದ್ದಾರೆ. ಅದರಿಂದ ದೇರ್ ಮಸ್ಟ್ ಬಿ ಅನ್ ಎನ್ಕ್ವೈರಿ. ಇದು ನಮ್ಮ ದೇಶಕ್ಕೆ ಒಳ್ಳೆಯದಲ್ಲ. ಅವ್ರವ್ರ ಹಬ್ಬ ಅವ್ರವ್ರದ್ದು. ಆರ್ಟಿಕಲ್ 25, 26, 27 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಅವ್ರವ್ರ ಧರ್ಮ, ಅವ್ರವ್ರ ದೇವರು, ಅವ್ರವ್ರ ಆಚರಣೆ, ಅವ್ರವ್ರ ನಂಬಿಕೆ, ಅದು ಮಾಡ್ಕೊಂಡು ಹೋಗಲಿ. ಇನ್ನೊಬ್ಬರ ನಂಬಿಕೆ ಆ ಜಾಗದಲ್ಲಿ ಹೋಗಿ ಕೂಗಾಡೋದು, ಕೆತ್ತಕಟ್ಟ ಮಾತೆಗಳಿಗೆ ಬೈಯೋದು, ಇದು ಒಪ್ಪಕ್ಕೆ ಆಗೋದಿಲ್ಲ. ಇದು ಸಂವಿಧಾನಕ್ಕೆ ವಿರೋಧ. ಅಂದರೆ ಅಲ್ಲಿರೋ ಪೊಲೀಸರು ಒನ್ ಸೈಡೆಡ್ ಆಗಿದ್ದಾರೆ. ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕು. ಯಾರಿಗೆ ಏನು ಪ್ರಾಪರ್ಟಿ ಲಾಸ್ ಆಯಿತೋ ಅವರಿಗೆ ಸರ್ಕಾರ ಕಾಂಪನ್ಸೇಷನ್ ಕೊಡಬೇಕು. ಸೊ ಇದುವರೆಗೆ ಫ್ಯಾಕ್ಟ್ ಫೈಂಡಿಂಗ್ ಮಾಡಿದ್ದಾರೆ. ಪೊಲೀಸರು ಹೇಳಿದ್ದು ಸರಿಯಲ್ಲ. ಈ ಕೋಮು ಗಲಭೆನ ಯಾರು ಮಾಡಿದ್ದು ವರ್ಷ ಮಾಡ್ತಾರೆ, ಸುಮಾರು ಕಡೆ ಮಾಡ್ತಾರೆ. ಕೋಮು ಗಲಭೆ ಮಾಡಿ ಮತ್ತು ರಾಜ್ಯಕ್ಕೆ ಕೂಡ ಬರ್ತಾರೆ, ಸುಳ್ಳು ಕೇಸುಗಳು ಹಾಕ್ತಾರೆ. ಇದೆಲ್ಲ ಕೂಡ ಸರಿಯಲ್ಲ. ಇದರ ಫ್ಯಾಕ್ಟ್ ಫೈಂಡಿಂಗ್ ಮಾಡಿದ್ದಾರೆ. ಈ ವಿಚಾರಗಳನ್ನ ಎಲ್ಲರಿಗೂ ಒಳ್ಳೆಯದಾಗಲಿ, ಸಂವಿಧಾನವನ್ನು ರಚನೆ ಮಾಡಲಿ. ಇದರಲ್ಲಿ ಮೆಜಾರಿಟೀಸ್ ಅಲ್ಲ, ಪ್ರತಿಯೊಬ್ಬರು ದೇಶದ ಪ್ರಜೆಗಳು, ಎಲ್ರಿಗೂ ಸಂವಿಧಾನದಲ್ಲಿ ಹಕ್ಕಿದೆ ಎಂದು ಹೇಳ್ತೀನಿ ನಾನು. ಸೆಪ್ಟೆಂಬರ್ 11ಕ್ಕೆ ಬದರಿಕೊಪ್ಪಲಿನ ಗಣೇಶ ಚತುರ್ಥಿ ಪ್ರಯುಕ್ತ ಅಲ್ಲಿ ಪ್ರತಿ ವರ್ಷ ಮೆರವಣಿಗೆ ಮಾಡ್ತಾರೆ. ಕಳೆದ ವರ್ಷ ಒಂದಿಷ್ಟು ಅಹಿತಕರ ಘಟನೆಗಳು ನಡೆದಿದ್ದು, ಆದರೆ ಪೊಲೀಸರ ಒಂದು ಮಧ್ಯಪ್ರವೇಶದಿಂದ ಅದು ನಿಂತು ಈ ಬಾರಿ ಅವರಿಗೆ ಒಂದು ನಿರ್ದಿಷ್ಟ ಸ್ಥಳ ಕೊಡ್ತಾರೆ, ಆ ಮೈಸೂರು ರಸ್ತೆಯಲ್ಲಿ ಹೋಗಬೇಕು ಅಂತ ಹೇಳ್ಕೊಂಡು. ಆದರೆ ಅವರು ಉದ್ದೇಶಪೂರ್ವಕವಾಗಿ ಅಲ್ಲಿಂದ ಹೋಗದೆ ಯಾ ಅಲ್ಲಾಹ್ ಅನ್ನತಕ್ಕಂಥ ಒಂದು ಮಸೀದಿಯ ಬಳಿ ಬಂದು ಟರ್ನ್ ತಗೊಳ್ತಾರೆ. ಅದು ಮುಸಲ್ಮಾನರ ಪ್ರಾರ್ಥನಾ ಸಮಯ. ಅಲ್ಲಿ ತುಂಬ ಘೋಷಣೆಗಳನ್ನು ಕೂಗ್ತಾರೆ. ಈ ಘೋಷಣೆಯಿಂದಾಗಿ ಪ್ರಾರ್ಥನೆಗೆ ಅಡ್ಡಿಯಾಗುತ್ತೆ. ಅಲ್ಲಿ ಸ್ವಲ್ಪ ಮಾತಿನ ಚಕಮಕಿ ನಡೆಯುತ್ತೆ. ಆಮೇಲೆ ಪೊಲೀಸರು ಈ ಗಣೇಶನ ತಗೊಂಡು ಹೋಗೋರು ಕರ್ಕೊಂಡು ಹೋಗ್ತಾರೆ. ಅದಲ್ಲಿಗೆ ಒಮ್ಮೆ ಒಂದು ಹಂತಕ್ಕೆ ಮುಗ್ದಿತ್ತು. ಅದರ ನಂತರ ಬಹಳ ವ್ಯವಸ್ಥಿತವಾಗಿ ಒಂದು ಷಡ್ಯಂತ್ರ ಮಾಡಬೇಕು, ಒಂದು ಗಲಭೆ ಹುಟ್ಟಿಸಬೇಕು ಅನ್ನೋ ನಿಟ್ಟಿನಲ್ಲಿ 2 ಲಾರಿಗಳಲ್ಲಿ ಜನರುಗಳು ಬಂದು ಅಲ್ಲಿ ರಾತ್ರಿ ಸ್ಟೀಲ್ ಅಂಗಡಿಗಳು, ಮಾಂಸದ ಅಂಗಡಿ, ಅದೇ ರೀತಿ ಬಟ್ಟೆ ಅಂಗಡಿ, ಎಲ್ಲ ಅಲ್ಪಸಂಖ್ಯಾತ ಮುಸಲ್ಮಾನರಿಗೆ ಸಂಬಂಧಿಸಿದಂಥ ಅಂಗಡಿಗಳಿಗೆ ಲೂಟಿ ಮಾಡುವಂಥದ್ದು ಮತ್ತು ಬೆಂಕಿ ಇಡುವಂತಹ ಕೆಲಸವನ್ನು ಮಾಡ್ತಾರೆ. ಇದರ ಜೊತೆನೇ 2 ಮುಸ್ಲಿಮೇತರರ ಅಂಗಡಿ, 2 ಹಿಂದೂ ಸಹೋದರ ಅಂಗಡಿಗೂ ಕೂಡ ಅಲ್ಲಿ ಧ್ವಂಸ ಮಾಡಿದ್ದಾರೆ, ಬೆಂಕಿ ಹಾಕಿದ್ದಾರೆ. ಆದರೂ ಅದರಲ್ಲಿ ಕೂಡ ಏನು ಮಾಡಿದ್ದಾರೆ ಅಂತೇಳಿದರೆ, ಅದರ ಓನರ್ ಯಾರು, ಆ ಓನರ್ ಇರುವಂಥದ್ದು ಒಬ್ಬ ಮುಸಲ್ಮಾನ. ಹಾಗಿರುವಾಗ ಅವರಿಗೂ ನಷ್ಟ ಉಂಟಾಗಿದೆ, ಅದೇ ರೀತಿ ಮುಸಲ್ಮಾನರಿಗೂ ನಷ್ಟ ಉಂಟಾಗಿದೆ. ಸರಿಸುಮಾರು 23 FIRಗಳನ್ನು ಲಾಡ್ಜ್ ಮಾಡಿದ್ದಾರೆ. ದುರದೃಷ್ಟ ಏನಂತ ಹೇಳಿದರೆ, ಯಾರು ಕೆಲಸಕ್ಕೆ ಹೋಗಿ ಬಂದವರು, ಯಾರು ಕಾಯಿಲೆ ಪೀಡಿತರಾಗಿ, ಕಿಡ್ನಿ ಫೈಲ್ಯೂರ್ ಆಗಿ, ಲಿವರ್ ಫೈಲ್ಯೂರ್ ಆಗಿ, ಹಾರ್ಟ್ ಪೇಷಂಟ್ಸ್ಗಳು ಮನೆಯಲ್ಲಿ ಮಲಗಿದ್ದಾರೆ, ಅವರ ಅಂಥ ಮನೆಗಳಿಗೆ ಮನೆಗೆ ನುಗ್ಗಿ ಬಾಗಿಲು ಹೊಡೆದು ಮಹಿಳೆಯರ ಮೇಲೆ ಪೊಲೀಸರು ದೌರ್ಜನ್ಯ ನಡೆಸಿ, ಅದು ಕೂಡ ಮಹಿಳಾ ಪೊಲೀಸ್ ಇಲ್ಲದೇ ಅಲ್ಲಿ ದೌರ್ಜನ್ಯ ನಡೆಸಿ ಅವ್ರನ್ನೆಲ್ಲ ಎತ್ತಾಕಿಕೊಂಡೋಗಿ ಜೈಲಲ್ಲಿ ಇಟ್ಟಿದ್ದಾರೆ. ಈಗ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಮನೆಯಲ್ಲಿ ದುಡಿಯುವಂತಹ ಕೈಗಳು ಇವತ್ತು ಅಂತಹ ವ್ಯಕ್ತಿಗಳು ಮನೆಯಲ್ಲಿಲ್ಲ. ಒಂದು ರೀತಿಯಲ್ಲಿ ಅಸಹಾಯಕತೆಯಿಂದ ಅವರಲ್ಲಿದ್ದಾರೆ. ಇನ್ನೊಂದು ವಿಚಾರ ಇದರಲ್ಲಿ ಏನಾಗಿದೆ ಅಂತ ಹೇಳಿದರೆ, ಸರಿಯಾದ ಸಮಯಕ್ಕೆ ಪೊಲೀಸರು ಮಧ್ಯಪ್ರವೇಶ ಮಾಡ್ತಿದ್ರೆ
ಈ ಗಲಭೆಗಳನ್ನು ನಿಲ್ಲಿಸಬಹುದಿತ್ತೋ ಏನೋ ಅಂತ ಅನಿಸುತ್ತೆ. 100 ಮೀಟರ್ನ ವ್ಯಾಪ್ತಿ ಒಳಗಡೆ ಇರತಕ್ಕಂತಹ ಅಂಗಡಿಗೆ, ಪೊಲೀಸ್ ಸ್ಟೇಷನ್ನಿನ ವ್ಯಾಪ್ತಿಯಲ್ಲಿರೋಂಥ ಅಂಗಡಿಗೆ ಬೆಂಕಿ ಹಾಕಿದ್ದಾರೆ. ಅದೇ ರೀತಿ ಎಲ್ಲವೂ ಪೊಲೀಸರ ಗಮನಕ್ಕಿರತಕ್ಕಂತಹ ಒಂದು ಟೌನ್ನ ಒಳಗಡೆನೆ, ಭಾಳಷ್ಟು ದೂರ ಏನಿಲ್ಲ, 100-500 ಮೀಟ್ರ್ ಒಳಗಡೆ ಅಲ್ಲಿ ಎಲ್ಲ ಹೋಗಿ ರಾತ್ರಿ ಹೊತ್ತಿಗೆ ಬೆಂಕಿ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದರಲ್ಲಿ ಏನು ಕಾಣ್ತಾ ಇದೆ ಅಂತ ಹೇಳಿದರೆ, ಈ ಪೊಲೀಸರು ಸರಿಯಾದ ಸಮಯಕ್ಕೆ ಆಗಮಿಸಿ ಒಂದು ಸೂಕ್ತ ಕ್ರಮ ಕೈಗೊಳ್ತಿದ್ರೆ ಇದನ್ನೆಲ್ಲ ನಿಲ್ಲಿಸ್ಬೋದಿತ್ತು. ಈಗ ನಮ್ಮಲ್ಲಿರತಕ್ಕಂಥ ಡಿಮಾಂಡ್ಗಳೇನಂತ ಹೇಳಿದರೆ, ಅಲ್ಲಿ ಯಾರಿಗೆ ಸರಿಸುಮಾರು 20 ಕೋಟಿ ನಷ್ಟ ಆಗಿದೆ ಅವರಿಗೆ ಪರಿಹಾರವನ್ನು ಕೊಡೋಕ್ಕಂಥ ಕೆಲಸ ಆಗಬೇಕು. ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರಿಂದ ಇದರ ಬಗ್ಗೆ ಒಂದು ನ್ಯಾಯಾಂಗ ತನಿಖೆ ಆಗಬೇಕು. ಆಮೇಲೆ ಅಲ್ಲಿ ಯಾರು ಕರ್ತವ್ಯ ಲೋಪ ಎಸಗಿದಂಥ ಪೊಲೀಸರಿದ್ದಾರೆ ಅವರನ್ನು ಅಮಾನತು ಮಾಡಬೇಕು, ಅವರ ಬಗ್ಗೆ ತನಿಖೆ ನಡಿಬೇಕು. ಆಮೇಲೆ ಅಲ್ಲಿ ತಿಂಗಳು ಒಂದು ಶಾಂತಿ ಸಭೆಯನ್ನು ನಡೆಸಬೇಕು. ಅನೇಕ ರೋಡ್ಗಳಲ್ಲಿ ಅಲ್ಲಿ CCTV ಇಲ್ಲ, ಆಮೇಲೆ ಲೈಟ್ಗಳು ಕೂಡ ಇಲ್ಲ. ಇದನ್ನು ತಕ್ಷಣವೇ ಅಲ್ಲಿ ಅಳವಡಿಸುವಂತಹ ಕ್ರಮಗಳನ್ನು ಅಲ್ಲಿ ಇದು ಮಾಡಬೇಕಾಗ್ತದೆ, ಕೈಗೊಳ್ಳಬೇಕಾಗ್ತದೆ. ಆಮೇಲೆ ಎಲ್ಲರಿಗೂ ಅದರಲ್ಲಿ ಯಾರಿಗೆಲ್ಲ ನಷ್ಟ ಉಂಟಾಗಿದೆ ಅವರಿಗೆ ಪರಿಹಾರ ಕೊಡತಕ್ಕಂಥ ಕೆಲಸ ಮಾಡಬೇಕು. ಮತ್ತು ಈ ಕೃತ್ಯ ಮಾಡಲಿಕ್ಕೆ ಯಾರು ಇದರ ಮೂಲ ಕಾರಣ, ಇದರ ಬಗ್ಗೆ ನ್ಯಾಯಾಂಗ ತನಿಖೆ ನಡಿಬೇಕು ಅನ್ನತಕ್ಕಂಥ ಆಗ್ರಹವನ್ನು ಆಲ್ ಇಂಡಿಯಾ ಲಾಯರ್ ಕೌನ್ಸಿಲಿಂದ ನಾವು ಡಿಮಾಂಡ್ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ. ಸರಿ, ಇದರಲ್ಲಿ ಗಲಭೆಗೆ ಪ್ರಚೋದನೆ ನೀಡಿದವರು ಇಷ್ಟು ಕಾರಣರು, ಪರಿಸ್ಥಿತಿಯನ್ನು ಸರಿಯಾಗಿ ನಿಭಾಯಿಸ್ತಾ ಇದ್ದ ಪೊಲೀಸರು ಕೂಡ ಕಾರಣ. ಹೌದಾಗಿ ನೀವು ಒಪ್ಕೊಳ್ತೀರಾ? ಆದರೆ ಇದು ರಾಜ್ಯ ಸರ್ಕಾರದ ವೈಫಲ್ಯ ತಾನೆ? ಹೌದು, ರಾಜ್ಯ ಸರ್ಕಾರದ ವೈಫಲ್ಯವನ್ನು ಕೂಡ ನೀವು ಖಂಡಿಸಬೇಕು. ಹೌದು. ಪೊಲೀಸರು ಅಂದ್ರೇ ರಾಜ್ಯ ಸರ್ಕಾರ ಎಲ್ಲ ಸೇರಿಕೊಂಡೇ ಬರ್ತಾರೆ. ಎರಡನೆಯದಾಗಿ ನಿಮ್ಮ ಅಲಿಗೇಷನ್, ಮಧ್ಯದಲ್ಲಿದ್ದವರ ಒಂದು ಅಲಿಗೇಷನ್, ಮೀಡಿಯಾದವರು ಉತ್ಪ್ರೇಕ್ಷೆ ಮಾಡಬೇಕು ಅಂತ ಹೇಳಿದ್ರಲ್ಲ, ಏನನ್ನು ಉತ್ಪ್ರೇಕ್ಷೆ ಮಾಡಿದ್ದಾರೆ ಸರ್? ಅಲ್ಲಿ ನಡೆದಿರೋ ವಿಡಿಯೋಗಳನ್ನೇ ತೋರಿಸಿದ್ದಾರೆ, ಅದೇನು ಕನ್ಫರ್ಮ್ ಇಲ್ಲ. ಅಲ್ಲಿ ಅವ್ರು ಪೆಟ್ರೋಲ್ ಬಾಂಬ್ಗಳನ್ನು ಎಸೆದಿದ್ದು, ಪೆಟ್ರೋಲ್ ಬಾಟಲ್ಗಳನ್ನು ಎಸೆದಿದ್ದು ಎಲ್ಲವನ್ನೂ ಕೂಡ ಮೀಡಿಯಾದವರು ಅಲ್ಲಿರೋ ದೃಶ್ಯಗಳನ್ನು ತೋರಿಸಿದ್ದಾರೆ. ಯಾವುದು ಕನ್ಫರ್ಮೇಟ್ ದೃಶ್ಯಗಳಿಲ್ಲ. ಅಂಥದ್ರಲ್ಲಿ ನೀವು ಮೀಡಿಯಾ ನೀವು ದೃಶ್ಯ ಮಾಡ್ತೀರಾ? ಲಾರಿಯಲ್ಲಿ 2 ಲಾರಿಗಳಲ್ಲಿ ತಲ್ವಾರ್ಗಳು ತಂದಿದ್ದು, ಇದೇ ರೀತಿ ಪೆಟ್ರೋಲ್ ಬಾಂಬ್ಗಳಿದ್ದಾವನ್ನುವಂಥದ್ದು ಪ್ರತ್ಯಕ್ಷದರ್ಶಿಗಳ ಹೇಳಿಕೆ, ಈ ದೃಶ್ಯಗಳು. ಆದರೆ ಅದರಲ್ಲಿ ತೋರಿಸುವಂಥ ಉತ್ಪ್ರೇಕ್ಷೆ ಏನಂತ ಹೇಳಿದರೆ, ಇದನ್ನು ಮಾಡಿದ್ದು ಒಂದು ಸಮುದಾಯದವರು ಅನ್ನತಕ್ಕಂಥದ್ದನ್ನು ತೋರಿಸಿದ್ದಾರೆ. ಆದರೆ ಅಲ್ಲಿ ಅತಿ ಹೆಚ್ಚು ನಷ್ಟ ಮತ್ತು ಹಾನಿ ಉಂಟಾದದ್ದು ಮುಸಲ್ಮಾನರಿಗೆ. ಅದನ್ನು ಒಂದಿಷ್ಟು ತಿರುಚಿ ತೋರಿಸಿದ್ದಾರೆ. ಏನಂತ ಹೇಳಿದರೆ, ಮುಸಲ್ಮಾನರು ಆ ಕಡೆಗೆ ಪ್ರಚೋದನೆ ಮಾಡಿದರು ಅಂತೇಳಿ. ಕಿಡಿಗೇಡಿತನ ಆಗಿದೆ. ನಾನು ಸಂಜೆ 6-7:30 ಗಂಟೆಗೆ ಕಿಡಿಗೇಡಿ 2 ಕಡೆಯಿಂದಲೂ ಒಂದಿಷ್ಟು ಕಲ್ಲು ತೋರಾಟ ಆಗಿದೆ. ಅದನ್ನು ಅಲ್ಲೇ ಅವರು ಶಮನ ಮಾಡಿದ್ದಾರೆ. ಒಬ್ಬರು ಸಮರ್ಥನೆ ಮಾಡತಕ್ಕಂಥ ಪ್ರಶ್ನೆ ಇಲ್ಲಿಲ್ಲ. ನಾನು ಹೇಳ್ತಾ ಇರುವಂಥ ರಾತ್ರಿ 9:30 ಗಂಟೆಯ ನಂತರ ಆ ಕೃತ್ಯ ಎಸಗಿದವರು ಯಾರು? ಕ್ರಿಯೆಗೆ ಪ್ರತಿಕ್ರಿಯೆ ಸಂಜೆ 6:30 ಗಂಟೆಗೆ ನಡೆದಿದೆ. ಅವರು ಬಂದಿದ್ದಾರೆ, ಘೋಷಣೆ ಕೂಗಿದ್ದಾರೆ. ಇದನ್ನು ಅದನ್ನೇ ಹೇಳ್ತಾ ಇರೋದು ಸರ್ಕಾರಕ್ಕೆ ಅದನ್ನೇ ಹೇಳ್ತಾ ಇದ್ದರ ಬಗ್ಗೆ ನೋಡಿ ನಾನು ಹೇಳ್ತಾ ಇದ್ದೀನಿ. ಕಿಡಿಗೇಡಿತನ 2 ಕಡೆಯಿಂದ, ಆ ಕಡೆಯಿಂದಲೂ ಕಲ್ಲು ತೋರಾಟ, ಈ ಕಲ್ಲು ತೋರದನ್ನು ಪೊಲೀಸರು ಅದನ್ನು ಶಮನಗೊಳಿಸಿ ಕಲಿಸಿಬಿಟ್ರು. ಆ ನಂತರ ಪೊಲೀಸ್ ಬಂದೋಬಸ್ತ್ ಮಾಡಬೇಕಿತ್ತು. ಯಾರೋ ಇದ್ದಂತಹ ಗಾರ್ಡ್ಗಳನ್ನು, ಪೊಲೀಸ್ ರಕ್ಷಣೆ ಮಾಡುವವರನ್ನು ಊಟಕ್ಕೆ ಹೋಗಿ ಅಂತ ಕಲಿಸಿಬಿಟ್ರು. ಆ ಸಂದರ್ಭದ ಸದುಪಯೋಗ ಪಡಿಸಿಕೊಂಡಂಥ ಈ ಕಿಡಿಗೇಡಿಗಳು ರಾತ್ರಿ ಬಂದುಬಿಟ್ಟು ಮುಸಲ್ಮಾನರ ಟಯರ್ ಅಂಗಡಿಗಳಿಗೆ, ಸ್ಟೀಲ್ ಅಂಗಡಿಗೆ, ಬಟ್ಟೆ ಅಂಗಡಿಗೆ, ಮಾಂಸ ಮಾರಾಟ ಮಾಡೋ ಮಟನ್ ಸ್ಟಾಲ್ಗಳಿಗೆ ಎಲ್ಲದಕ್ಕೂ ಬೆಂಕಿ ಹಾಕಿದಂಥ ಕೆಲಸವನ್ನು ನಡೆದಿದೆ. ಇದನ್ನು ನಾವು ಹೇಳ್ತಾ ಇರುವಂಥದ್ದು ಹೇಳುವಂತೇಳಿದರೆ, ಈ ಅಪಾರವಾದಂತಹ ನಷ್ಟವನ್ನು ಮಾಡಿದವರು ಯಾರು, ಯಾವ ಸಮುದಾಯಕ್ಕೆ ಇದರಿಂದ ತೊಂದರೆ ಉಂಟಾಯಿತು, ಇದರ ಬಗ್ಗೆ ತನಿಖೆ ನಡಿಬೇಕನ್ನತಕ್ಕಂಥದ್ದು ನಮ್ಮ ಆಗ್ರಹ. ಜಿಲ್ಲಾಡಳಿತದ ವೈಫಲ್ಯ, ಸರ್ಕಾರದ್ದು ಕೂಡ ವೈಫಲ್ಯ ಇದರಲ್ಲಿ ಇದೆ. ಫಸ್ಟ್ ಮಾಡಿದ್ದು ತೋರಿಸಿದ್ದಾರೆ, 2ನೇ ಸಲ ಅವ್ರು ಮಾಡಿರೋದು ತೋರಿಸಿದ್ದಾರೆ. ಎಲ್ಲರೂ ಆಗಿದ್ದಾರೆ. ಯಾರಿಗೆ ಜಾಸ್ತಿ ನಷ್ಟ ಆಯ್ತು ಅನ್ನೋ ಬಗ್ಗೆ ಹೇಳ್ತಾ ಇದ್ದಾರೆ. ಟಾರ್ಗೆಟ್ ಮಾಡಿ ಒಂದು ಆಕ್ಷೇಪ ಏನು ಅಂದ್ರೆ, ಒಬ್ಬ ಪತ್ರಕರ್ತನಾಗಿ ನನ್ನ ಆಕ್ಷೇಪ ಏನು ಅಂದ್ರೆ, ಎಲ್ಲದಕ್ಕೂ ಮೀಡಿಯಾದವ್ರನ್ನೇ ಟಾರ್ಗೆಟ್ ಮಾಡ್ಕೊಳ್ತಿರೋದು ಯಾಕೆ ಅಂತ ಅಷ್ಟು ಇಲ್ಲ. ಇಲ್ಲಿ ಯಾರು ಮೀಡಿಯಾದವ್ರನ್ನ ಟಾರ್ಗೆಟ್ ಮಾಡಿಲ್ಲ. ನಾವು ಇಲ್ಲಿ ನಮ್ಮ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಾವು ಮೀಡಿಯಾವನ್ನು ಟಾರ್ಗೆಟ್ ಮಾಡಿಲ್ಲ. ತಾವು ಪ್ರಶ್ನೆ ಮಾಡಿದ್ರಿ ಸರ್, ಅಲ್ಲಿ ಕೆಲವು ಮಾಧ್ಯಮಗಳಲ್ಲಿ ಅವತ್ತೇನಾಗಿದೆ ಅಂದರೆ ಸರ್, ಮುಸ್ಲಿಂ ಸಮುದಾಯದ ಅಂಗಡಿಗಳ ಮೇಲೆ ಏನೋ ಇದಾಗಿದೆ ಅಲ್ಲ, ಅದನ್ನ ಹಿಂದೂ ಸಮುದಾಯದ ಅಂಗಡಿಗಳು ಅಂತೇಳಿ ಕೆಲವು ಮಾಧ್ಯಮಗಳಲ್ಲಿ ತಿರುಚಿದ್ದನ್ನ ನಾವು ಪ್ರೆಸೆಂಟ್ ಆ ಸ್ಥಳಕ್ಕೆ ಭೇಟಿ ನೀಡಿದಾಗ ಅಲ್ಲಿ ನಮಗೆ ಅದರ ಸತ್ಯ ಸಂಗತಿ ಗೊತ್ತಾಯಿತು.
ಆಮೇಲೆ ಆ ಕೆಲವು ವಿಡಿಯೋ ತುಣುಕನ್ನ ಪೊಲೀಸ್ ಸ್ಟೇಷನ್ಗೆ ಕೊಟ್ಟರು ಕೂಡ, ಆಮೇಲೆ ಮಾಧ್ಯಮದವರು ಕೊಟ್ಟರು ಕೂಡ ಅದೆಲ್ಲೂ ಕೂಡ ಮಾಧ್ಯಮದಲ್ಲಿ ಬಂದಿಲ್ಲ ಅಂತೇಳಿ ಅಲ್ಲಿಯ ಒಂದು ಸ್ಥಳೀಯ ಮುಖಂಡರು, ಆ ಸಮುದಾಯ, ಎರಡೂ ಸಮುದಾಯದ ಮುಖಂಡರು ಮತ್ತು ಠಾಣೆಯಲ್ಲಿ ಹೇಳಿದಂಥದ್ದು. ಅದರಲ್ಲಿ ವಿಡಿಯೋದಲ್ಲಿ ಇದ್ದವರನ್ನ ಅರೆಸ್ಟ್ ಮಾಡಿ ಅಂತ ಪೊಲೀಸರ ಹತ್ರ ಹೇಳಿದರೆ, ನಾನು ಆಗ ಹೇಳಿದಂತೆ ಯಾರು ಕಾಯಿಲೆ ಪೀಡಿತರು, ಏಜ್ಡ್ ಪರ್ಸನ್ಸ್ ಇದ್ದಾರಾ, ಕೆಲಸಕ್ಕೆ ಹೋಗಿ ಬಂದ ಕೂಲಿ ಕೆಲಸ ಮಾಡಿದವರು ಹಿಡ್ಕೊಂಡು ಹೋಗಿದ್ದಾರೆ. ವಿಡಿಯೋ ಈಗ ಹೇಳ್ತಾ ಇದ್ದಾರೆ ಚಾರ್ಜ್ ಶೀಟಲ್ಲಿ ಬಿಟ್ಬಿಡ್ತೀವಿ ಅಂತೇಳಿ. ಆದರೆ ಈಗ ಅವರ ಮೇಲೆ ನಡೆದ ದೌರ್ಜನ್ಯ, ಬಾಗಿಲುಗಳನ್ನು ಹೊಡೆದಂಥದ್ದು, ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿದಂಥದ್ದು ಯಾರು ನ್ಯಾಯ ಒದಗಿಸುವುದು? ಆಮೇಲೆ ನಾವು ಮಾಧ್ಯಮಗಳ ಮೇಲೆ ಹೇಳುವಂಥದ್ದು ತಿರುಚಿದ್ದಾರೆ ಅಂತ ಹೇಳುವಂಥದ್ದು ನಮ್ಮದು ಆಕ್ಷೇಪ. ಈ ದೃಶ್ಯಗಳನ್ನು ತೋರಿಸ್ತಾರೆ ನೋಡಿ ನೋಡಿ. ಅಲ್ಲ, ಯಾಕೆ ಬ್ಲೇಮ್ ಯಾಕೆ ಅಂತ ಅವ್ರು ಬರ್ತಾರೆ, ಅವರು ಮಾಧ್ಯಮಗಳನ್ನು ದೂಷಣೆ ಮಾಡ್ತಾರೆ. ಎಲ್ಲರಿಗೂ ನಿಮಗೆ ಮಾಧ್ಯಮಗಳೇ ಸಿಗ್ತಾರೆ. ನಾವು ಎಲ್ಲ ಮಾಧ್ಯಮಗಳ ಬಗ್ಗೆ ಹೇಳ್ತಾ ಇಲ್ಲ. ಕೆಲವೊಂದು ಮಾಧ್ಯಮಗಳು ಅಲ್ಲಿ ಮುಸಲ್ಮಾನರ ಇಂಟರ್ವ್ಯೂ ತಗೊಂಡಿದ್ದಾರೆ, ಅದನ್ನು ಅವರು ಇದು ಮಾಡಿಲ್ಲ, ರಿಲೇನು ಮಾಡಿಲ್ಲ. ತಪ್ಪಾಗಿ ಅದನ್ನ ಇದು ಮಾಡಿದ್ದಾರೆ ಅಂತ ಅದು ಬೇರೆ. ಜನರಲ್ ಆಗಿ ಆದಾಗ ಎಲ್ಲ ಮಾಧ್ಯಮಗಳನ್ನು ಕೂಡ ನಾವು ಎಲ್ಲ ಮಾಧ್ಯಮ ದೋಷಿ, ಕೆಲವು ಮಾಧ್ಯಮಗಳು ಅಂತ ಹೇಳ್ತಾ ಇದ್ದೀವಿ. ನಾವು ಕಂಡಂತ ಬೇಡಿಕೆ ಎಲ್ಲ ಮಾಧ್ಯಮಗಳ ಸೃಷ್ಟಿ ಅಂತ ಹೇಳ್ಬಿಟ್ಟು ನಿಮ್ಮ ಏನು ನ್ಯಾಯ ಬೇಡಿಕೆ ಉಂಟಲ್ಲ, ಅದು ಒಂದು ಧರ್ಮದ ಪರವಾಗೋ ಇಲ್ಲ ಎಲ್ಲ ಧರ್ಮದ ಪರವಾಗ ಅದ್ರ ಮೇಲೆ ಜಾಸ್ತಿ 20 ಕೋಟಿ ರೂಪಾಯಿ ನಷ್ಟ ಉಂಟಾಗಿದೆ. ಯಾರಿಗೆಲ್ಲ ನಷ್ಟ ಉಂಟ ಎಲ್ರಿಗೂ ಪರಿಹಾರ ಕೊಡಬೇಕು ಅನ್ನುವಂಥದ್ದು ನಮ್ಮದು ನಿಲುವು. ನಾವು ಆಲ್ ಇಂಡಿಯಾ ಲಾಯರ್ ಕೌನ್ಸಿಲಿಂದ ಒಂದು ಸಮುದಾಯದ ಪರವಾಗಿ ಹೋಗಿಲ್ಲ. ಅಲ್ಲಿ ಹಿಂದೂ ಸಹೋದರಿಗೆ ಏನು ನಷ್ಟ ಉಂಟಾಯಿತು, ಏನು ಬರ್ನಿಂಗ್ ಉಂಟಾಯಿತು, ಇದರ ಬಗ್ಗೆನೂ ನಮಗೆ ಸಂತಾಪ ಕೊಟ್ಟಿದ್ದೀವಿ, ನಾವು ಸಿಬ್ಬಂದಿ ಮಾಡಿದ್ವಿ, ಅವರಿಗೂ ಕೊಡಬೇಕು ಅಂತ ಅವರದ್ದು ಕೂಡ ಇಂಟರ್ವ್ಯೂ ನಾವು ಮಾಡಿದ್ವಿ. ನಾವು ಇಂಪಾರ್ಷಿಯಲ್ ಆಗಿ ಪಕ್ಷಪಾತ ಮಾಡಿಕೊಂಡು ನಿಷ್ಪಕ್ಷಪಾತವಾದ ತನಿಖೆಯನ್ನು ನಾವು ಮಾಡಿದ್ವಿ. ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಇದೆ, ಪೊಲೀಸರ ವೈಫಲ್ಯ ಇದೆ ಅಂತ ಹೇಳಿದಾಗ ರಾಜ್ಯ ಸರ್ಕಾರದ್ದು ಇದೆ, ಸಂಘಟನೆಗಳದ್ದು ಇದೆ, ಎಲ್ಲಾ ಸಂಘಟನೆಗಳದ್ದು ಇದೆ, ಕೋಮುವಾದಿ ಸಂಘಟನೆಗಳದ್ದು ಜಾಸ್ತಿ ಇದೆ. ಕಿಡಿಗೇಡಿಗಳು ಒಂದೇ ಕೋಮಲ್ಲಿ ಇರೋದಿಲ್ಲ. ಕೋಮುವಾದಿ ಇನ್ ಎನಿ ಫಾರ್ಮ್ ಈಸ್ ಅಪೋಸ್. ಎಲ್ಲಿ ಎಲ್ಲಾ ಧರ್ಮದಲ್ಲೂ ಇರ್ತಾರೆ ಕಿಡಿಗೇಡಿಗಳು, ಎಲ್ಲಾ ಜನ ಸಮುದಾಯದಲ್ಲೂ ಇರ್ತಾರೆ, ಎಲ್ಲಾ ಪಕ್ಷದಲ್ಲೂ ಇರ್ತಾರೆ. ಆ ಕಿಡಿಗೇಡಿಗಳ ವಿರುದ್ಧ ಹೋರಾಟ ಆಗಬೇಕು, ಅಮಾಯಕರಿಗೆ ನ್ಯಾಯ ಸಿಗಬೇಕು. ಥ್ಯಾಂಕ್ ಯು ಸರ್.